ನೀನ್ ತಂಪು, ನಂಗೆ 2 ಬಿಳಿ 1 ಕೆಂಪ ಅಷ್ಟೇ ಕಣ. ವಿಘ್ನ ಬಂದಾಗ ವಿಘ್ನೇಶ್ವರ. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಏಯ್, ಬೆಳಿಗ್ಗೆ ಹೋದನು, ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದ್ವೆ ಆಗೈತೆ, ಮಕ್ಳಾಗೈತೆ, ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗ್ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಳು ನೋಡ್ಬೇಕು. ನೀನೆ ನಾನು ಯಾವ್ದು ಎಣ್ಣೆ ನೋಡಲ್ಲ ಅಂತೀಯ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರುಪೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನಿನ್ನ ಓಕೆ ಮಾಡೋಳೇನೋ? ನಿನಗೆ ಸೊಸೆ ತಾನೇ ಬೇಕು. ಹಾ, ಆತಾಳ ಬಿದ್ದಾಳ ಸುತ್ತಳ ಪಾತಾಳದಲ್ಲಿ ಗುದ್ದಾಡಿ ಬಿದ್ದಾಡಿ ತಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ಅಬ್ಬಬ್ಬಬ್ಬಬ್ಬಬ್ಬ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದ್ ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗ ಒಳ್ಳೆ ಜೋಡಿ ಅಂತ ಚಿನ್ನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ. ಸರಿ ಅಂದೆಮ್ಮ. ಅಪ್ಪ, ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಣ್ಣಂಗ್ ಕಾಣ್ತ್ಯಾ. ಇವಾಗ ಹಾಕೋ, ನಾಳೆ ಹಾಕೋಬೇಡ. ನಾಳೆ ಒಳ್ಳೆ ಮದ್ವೆ ಗಂಡು ಕಣ್ಣಂಗ್ ಕಾಣ್ಬೇಕು. ನೋಡಿ ಹೆಂಗ್ ಬರ್ತೀನಿ ಅಂತ. ಮರ್ಯಾದೆಗೆ ನಡ್ಕೋಬೇಕು. ಹೆಣ್ಣು ಕರೀರಮ್ಮ. ಸರಿ. ನಮ್ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಮ್ಮ, ನಾನಂಗಂತ ಹೇಳಲೇ ಇಲ್ಲ. ಇಷ್ಟ ಇಲ್ವಾ? ಹಂಗಲ್ಲ. ಬೇಡ ಬಿಡು. ಅಮ್ಮ, ಇಷ್ಟ ಆಗಿದ್ದಾಳೆ. ನನಗ್ ಗೊತ್ತಿಲ್ವೇನೋ ನಮ್ ದನದ ವಿಷಯ. ನಮ್ ದನಕ್ಕೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸಿ ಹುಲ್ಲಾದ್ರೂ ಪರವಾಗಿಲ್ಲ. ನಮ್ ಹುಡುಗನ್ ಕಡೆಯಿಂದ ಏನು ತಕರಾರಿಲ್ವಂತೆ? ಏನೂ ಇಲ್ಲ, ಏನೇನೂ ಇಲ್ಲ. ನಿಮ್ ನಿರ್ಧಾರ ಹೇಳಿ. ನಮ್ ಕಡೆಯಿಂದ ಏನ್ ತಕರಾರಿಲ್ಲ. ಅಮ್ಮ, ಒಳಗ್ ಬಾ. ಏನ್ರಿ ಸ್ವಲ್ಪ ಒಳಗ್ ಬರ್ತೀರಾ? ಸ್ವಲ್ಪ ಒಳಗೋಟ್ ಬರ್ತೀನಿ. ಏನ್ ಮಾಡ್ದೆ? ಏನೂ ಇಲ್ಲಮ್ಮ, ಪ್ರಾಮಿಸ್ ಏನೂ ಇಲ್ಲ. ಪಿಕ್ಚರ್ ಅಲ್ಲಿ ಮಾಡ್ದಂಗ ಹುಡುಗಿಗೆ ಏನಾದ್ರೂ ಕೊಟ್ಟನ ಸಿಗ್ನಲ್ಲು? ಏನೂ ಇಲ್ಲಮ್ಮ, ನಿನ್ನ ಆಣೆಗೂ ನಾನು ಇಲ್ಲೇ ಕೂತಿದ್ದೀನಲ್ಲ. ನಮ್ ಹುಡುಗಿ ನಿಮ್ ಹುಡುಗನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ನಾನು ಮನೆಗೆ ಹೋಗ್ತೀನಿ. ಕುಕ್ಕುರ್ ಬಡಿ. ಮಾತಾಡ್ಲಿ ಬಿಡಿ, ಈಗಿನ ಕಾಲದ ಹುಡುಗರಲ್ವಾ, ಅದರಲ್ಲೇನು ತೊಂದರೆ ಇಲ್ಲ. ಹೌದೌದೌದು, ನಮಗೇನ್ ತೊಂದ್ರೆ ಇಲ್ಲ ಬಿಡಿ. ನಿಮಗೇನಾದ್ರೂ ತೊಂದ್ರೆ ಆದೀತು ಅಂತ ಅಷ್ಟೇ. ಈಗ ನಾನು ಏನ್ ಮಾಡ್ಲಮ್ಮ? ಹೋಗು. ಹೋಗ್ಲಾ? ಆದ್ರೆ ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರ್ಬೇಕು. ಅವಳ ಮುಂದೆ ಹೋಗಿ ಕೈ ಏನಾದ್ರೂ ಬಿಚ್ಚದೆ ಕೈ ಕತ್ತರಿಸ್ಬಿಡ್ತೀನಿ. ಸರಿಮ್ಮ, ನಾನು ಬರ್ತೀನಿ. ಇಷ್ಟ ಆದ್ನಾ ಅಥವಾ ನಿಮ್ಮಮ್ಮನ್ ಬಲ್ವಂತಕ್ಕೆ ಒಪ್ಕೊಂಡ್ರಾ? ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲ. ಓನ್ ಚಾಯ್ಸ್. ಇದುವರೆಗೂ ಎಷ್ಟ್ ಜನ ಹುಡುಗಿರನ್ನ ನೋಡಿದೀರಾ? ಯಾವ ಅರ್ಥದಲ್ಲಿ? ಯಾಕೆ ಪ್ರಶ್ನೆ? ಏನಿಲ್ಲ, ತುಂಬಾ ಜನ ಹುಡುಗರು ಬಂದು ನಮ್ಮನೇಲಿ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಎಸ್ಕೇಪ್ ಆಗ್ಬಿಟ್ರು. ನೀವು ಅದೇ ಥರನಾ ಅಂತ? ನೋನೋ ನೋನೋ, ಉಪ್ಪಿಟ್ಟು ಕೇಸರಿ ಬಾತಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣಿಸುತ್ತೆ, ಅದಕ್ಕೆ ಎಸ್ಕೇಪ್ ಆಗಿದ್ದಾರೆ. ನಿಮ್ಮಲ್ಲೇನೋ ಪ್ರಾಬ್ಲಮ್ ಇಲ್ಲ, ನೀವೊಂಥರ ಬಾದುಷಾ ಇದ್ದೀರಿ. ಹೌದು, ನಿಮ್ ಕಡೆ ಎಲ್ಲೂ ಹೆಣ್ ಸಿಗ್ಲಿಲ್ವಾ? ಈ ಕಡೆ ಬಂದಿದ್ದೀರಾ? ನಾವು ಬರ್ಲಿಲ್ಲ, ಋಣ ಕರ್ಕೊಂಬ. ಅದು ಅಲ್ಲದೆ ನಮ್ಮ ಜ್ಯೋತಿಷಿ ಈ ಕಡೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ತುಂಬಾ ಅದೃಷ್ಟ ಅಂತ ಹೇಳಿದ್ರು. ಅಯ್ಯೋ, ಆ ಜ್ಯೋತಿಷಿಗಳನ್ನ ಮಾತ್ರ ನಂಬೇಡಿ. ಅವ್ರು ನನ್ಗೆ ಗೌರ್ಮೆಂಟ್ ಕೆಲ್ಸದಲ್ಲಿರೋ ವರ ಸಿಗ್ತಾನೆ ಅಂತ ಹೇಳಿದ್ರು. ನೀವೇನ್ ಗೌರ್ಮೆಂಟ್ ಕೆಲ್ಸದಲ್ಲ ಇದ್ದೀರಾ? ಕಾರ್ ಬ್ರೋಕರ್ ತಾನೆ? ಇವತ್ತು ನಾನು ಬ್ರೋಕರು, ನಾಳೆ ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಓನರೇ ಆಗ್ಬೋದಲ್ಲ. ಆಗ ಒಂದೇನು, 10 ಗಾಡಿನೇ ಇಡ್ತೀನಿ. ರೇವತಿ ಕೃಷ್ಣ ಟ್ರಾವೆಲ್ಸ್.
ಹೆಸರು ಚೆನ್ನಾಗಿದೆಯಾ? ಹೌದು, ನಾನ್ ಆಗ್ಲಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಅದೇನದು ಹಂದಿ ಡಾಲರ್, ಹಂದಿ ಅಚ್ಚೆ ಹಾಕ್ಸ್ಕೊಂಡಿದೀರಾ? ಇದೇ ತಾನೇ ನಮ್ಗೆ ಊಟ ಆಗ್ತಾ ಇದೆ. ಹಾ? ನೀನ್ ಹಾಕೊಂಡ್ಬರ್ಬಿಟ್ಟೆ, ತಗೊಳಕೊಂಬಿಟ್ನಾ? ಏನ್ರಿ ನಿಮ್ ತಾಯಿಗ್ ಹಂಗೆಲ್ಲ ಅಂತೀರಾ? ತಾಯಿನಾ? ಏನೋ ಒಂಚೂರ್ ದಪ್ಪ ಇದಾರೆ ಅಂತ ಹಾಗೆಲ್ಲ ಕರಿಯೋದಾ? ಕರೆಕ್ಟ್ ಕರೆಕ್ಟ್. ನಮ್ಮಮ್ಮನ್ನ ಪ್ರೀತಿಯಿಂದ ನಾನು ಹಂಗೆ ಕರೆಯೋದು. ಅದೊಂಥರ ಲವ್, ಪ್ರೀತಿ, ವಾತ್ಸಲ್ಯ, ಮಮತೆ, ಇನ್ನೂ ಏನೇನೋ ಅದೆಲ್ಲ. ಏನ್ರಿ ನೆಲ ನೋಡ್ಕೊಂಡೇ ಮಾತಾಡ್ತಿದ್ದೀರಾ? ಮುಖ ನೋಡ್ಕೊಂಡ್ ಮಾತಾಡ್ಬಾರ್ದಾ? ಬೇಡ ಬಿಡಿ ಓಲಿ. ಪರವಾಗಿಲ್ಲ ನೋಡಿ.